ಯತೀಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗಾಂಧೀಜಿ ಗ್ರಾಮ ಸ್ವರಾಜ್ ಪರಿಕಲ್ಪನೆಯಲ್ಲಿ ಸಾಕ್ತಿದ್ದೇವೆ. ಬಿಜೆಪಿಯವರಿಗೆ ಜನರ ಕೆಲಸ ಬೇಕಿಲ್ಲ. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲಸ ಮಾಡಿದ್ದಾರೆ. ಏನ್ ಮಿಸ್ಯೂಸ್ ಮಾಡ್ಕೊಂಡಿದ್ವಿ, ಮಹಾತ್ಮ ಗಾಂಧಿ ಅವರು ಹೆಸರಿಟ್ಟಿರೋದು ಯೋಜನೆಗೆ ತಪ್ಪ. ಅದು ಅಲ್ಲದೆ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಸೊ ಎಲ್ಲಾ ಗ್ರಾಮಗಳು ಸ್ವಾವಲಂಬಿ ಆಗ್ಬೇಕು, ಎಲ್ಲರಿಗೂ ಕೂಡ ಗ್ರಾಮದಲ್ಲೇ ಕೆಲಸ ಸಿಗಬೇಕು ಅಂತ ಹೇಳಿ ಅವ್ರು ಪರಿಕಲ್ಪನೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನರೇಗಾಗೆ ಅವ್ರ ಹೆಸರಿಟ್ಟಿದ್ದು ಬಹಳ ಆಪ್ಟ್ ಆಗಿತ್ತು, ಸೂಕ್ತವಾಗಿತ್ತು. ಸೊ ಹಾಗಾಗಿ ನಾವ್ ಇಟ್ಟಿದ್ದೀವಿ. ಅದ್ರೊಳಗೆ ತಪ್ಪಿದೆ. ಬಿಜೆಪಿ ಅವರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರು ಫಸ್ಟ್ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನ ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ವಿಬಿಜಿ ರಾಮ್ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನ್ ಅನ್ಯಾಯ ಆಗುವಂತ ಯೋಜನೆ ತಂದಿದ್ದಾರೆ ಅದನ್ನ ಕೈ ಬಿಟ್ಟು ಕೂಲಿ ಕಾರ್ಮಿಕರಿಗೆ ಒಳ್ಳೆ ಮಾಡುವಂತ ಕೆಲಸನ ಮಾಡ್ಲಿ. ಅವರು ಏನ್ ಮಿಸ್ಯೂಸ್ ಮಾಡ್ಕೊಂಡಿದ್ವಿ, ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿರೋದು ಯೋಜನೆಗೆ ತಪ್ಪ. ಅದು ಅಲ್ಲದೆ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಸೊ ಎಲ್ಲಾ ಗ್ರಾಮಗಳು ಸ್ವಾವಲಂಬಿ ಆಗ್ಬೇಕು, ಎಲ್ಲರಿಗೂ ಕೂಡ ಗ್ರಾಮದಲ್ಲೇ ಕೆಲಸ ಸಿಗಬೇಕು ಅಂತ ಹೇಳಿ ಅವ್ರು ಪರಿಕಲ್ಪನೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನರೇಗಾಗೆ ಅವ್ರ ಹೆಸರಿಟ್ಟಿದ್ದು ಬಹಳ ಆಪ್ಟ್ ಆಗಿತ್ತು, ಸೂಕ್ತವಾಗಿತ್ತು. ಸೊ ಹಾಗಾಗಿ ನಾವ್ ಇಟ್ಟಿದ್ದೀವಿ. ಅದ್ರೊಳಗೆ ತಪ್ಪಿದೆ. ಬಿಜೆಪಿ ಅವರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರು ಫಸ್ಟ್ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡೋದು ಸ್ವಾಗತಿಸ್ತೇನೆ. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ರಾಷ್ಟ್ರಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನು ಬಳಸ್ತಾ ಇದ್ದಾರೆ. ತಂತ್ರಜ್ಞಾನದಲ್ಲಿ ಮುಂದುವರೆದಂತಹ ರಾಷ್ಟ್ರಗಳಲ್ಲಿಯೇ ಇವಿಎಂ ಬಳಸ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಸೂಕ್ತ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಸೂಕ್ತ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂತೋಷ, ಒಳ್ಳೇದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸ್ ಫೇರ್ ಅಂಡ್ ಫ್ರೀ ಆಗಿರ್ಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಫೇರ್ ಅಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮ್ಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ ಗಳನ್ನ ಬಿಟ್ಟು ಇವಿಎಂ ಅಂತಂದ್ರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದ್ರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿಯುವಂತ ದೇಶಗಳೇ ಅದನ್ನ ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನು ತಪ್ಪಿಲ್ಲ. ಪರಿಪೂರ್ಣ ಇವಿಎಂ ನ ಕೈ ಬಿಡಬೇಕು ಅನ್ನೋದು ಎಲ್ಲಾ ಪ್ರಕ್ರಿಯೆಗಳಲ್ಲಿ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನ ಇವಿಎಂ ಆಗ್ಬೇಕು ಅಂತ ಹೇಳಿ ಪಟ್ಟಿಡಬೇಕು. ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ತರ ಯಾರು ಇವಾಗ ಹೋಗಿ ಏನು ಬೂತ್ಗಳೆಲ್ಲ ಲೂಟಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರು ಇದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತೆ CCTV ಕ್ಯಾಮೆರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದ್ರೊಳಗೆ ಏನಾದ್ರು ಅಕ್ರಮ ಮಾಡಿದ್ರೆ ಅದನ್ನ ಹಿಡಿಯೋದು ಸುಲಭ. ಬಟ್ ಆದ್ರೆ ತಂತ್ರಜ್ಞಾನ ಬಳಸಿ ಏನಾದ್ರು ಅವ್ಯವಹಾರ ಮಾಡಿದ್ರೆ ಅದನ್ನ ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವಿಎಂ ಬದಲು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ಸಂತೋಷ, ಒಳ್ಳೇದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸ್ ಫೇರ್ ಅಂಡ್ ಫ್ರೀ ಆಗಿರ್ಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಫೇರ್ ಅಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮ್ಗೆ ಅನುಮಾನ ಇದ್ದಾಗ ಅಂತಹ ಒಂದು